ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 31ನೇ ವಚನದಲ್ಲಿ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತಹ ಪ್ರತಿಯೊಬ್ಬನೂ ಅಥವಾ ಆತನೇ ದೇವಕುಮಾರನೆಂಬುದಾಗಿ ನಂಬುವಂಥವನಿಗೂ ಪಾಪದ ಕ್ಷಮಾಪಣೆ ಮತ್ತು ನಿತ್ಯ ಜೀವ ಸಿಗುವಂಥದ್ದಾಗಿದೆ. ಮನುಷ್ಯನು ಜನ್ಮತಃ ಪಾಪದ ನಿಮಿತ್ತವಾಗಿಯೂ ಆತನು ತನಗಿರುವಂತಹ ಸಂಪತ್ತು, ತನಗಿರುವಂತಹ ಬುದ್ಧಿ, ತನಗಿರುವಂತಹ ಜ್ಞಾನ, ತನಗಿರುವಂಥ ಸಕಲವಾದ ವಿಷಯಗಳಲ್ಲಿ ಗಮಂಡವುಳ್ಳವನಾಗಿ ಅವುಗಳಲ್ಲಿ ಅತ್ಯಾಶಯ ಪಡುತ್ತಾ ಅವುಗಳ ನಿಮಿತ್ತವಾಗಿ ಆಧಾರ ಮಾಡಿಕೊಂಡು ವ್ಯತಿರಿಕ್ತವಾದ ಜೀವಿತವನ್ನು ಜೀವಿಸುತ್ತಾನೆ. ಅದರ ಫಲವಾಗಿ ಆತನಲ್ಲಿ ಹೊಟ್ಟೆಕಿಚ್ಚು, ಜಗಳ, ಮೋಸತನ, ಕಕ್ಷೆಭೇದ ಇನ್ನಿತರವಾದಂತಹ ಕೆಟ್ಟದಾದಂತಹ ಸಂಗತಿಗಳು ಆತನಿಂದ ಹೊರಗೆ ಬರುತ್ತಿವೆ. ಇದರ ಫಲವಾಗಿ ಮನುಷ್ಯನಿಗೆ ಸಿಗುವಂಥ ಪ್ರತಿಫಲ ಏನೆಂದು ನೋಡುವಾಗ ಅದು ನಿತ್ಯ ನರಕ ಮತ್ತು ಅಗ್ನಿಗಂಧಕದಲ್ಲಿ ಹಾಕಲ್ಪಡುವಿಕೆ. ಆದರೆ ಈ ಮನುಷ್ಯನ ಮನಸ್ಸು ಬಹು ಕೆಟ್ಟತನದಿಂದ ತುಂಬಿಕೊಂಡಿದೆ. ಆತನ ಮನಸ್ಸು ಬಹಳವಾದಂತಹ ರೀತಿಯಲ್ಲಿ ರೋಗ ಪೀಡಿತವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಹೀಗಿರುವಂತಹ ಮನುಷ್ಯನ ಮನಸ್ಸನ್ನು ತಿಳಿದವರು ಬಲ್ಲವರು ಅದು ಯಾರೆಂದರೆ ಅದು ದೇವರು ಮಾತ್ರವೇ. ಹಾಗಿರುವಾಗ ಮನಸ್ಸನ್ನ ಈ ಪರಿಸ್ಥಿತಿಯ ಫಲವಾಗಿ ಆತ ನರಕಕ್ಕೆ ಹಾಕಲ್ಪಡುತ್ತಿರುವಾಗ ದೇವರು ಆ ಮನುಷ್ಯನನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ತನ್ನ ಪ್ರಿಯಕುಮಾರದ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟನು. ಆತನು ಶಿಲುಬೆಯ ಕಂಬದ ಮೇಲೆ ಮಾಡಿದ ಆ ಪಾಪದ ಕ್ಷಮಾಪಣೆಯ ಕಾರ್ಯದ ಮೇಲೆ ಯಾರು ನಂಬಿಕೆ ಇಡುತ್ತಾರೋ ಅವರಿಗೆ ಆ ಪ್ರತಿಫಲ ಪಾಪದ ಕ್ಷಮಾಪಣೆ ನಿತ್ಯ ಜೀವ ಸಿಗುವಂಥದ್ದಾಗಿದೆ. ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ? ನೀವು ಆತನ ಮೇಲೆ ನಂಬಿಕೆ ಇಟ್ಟು ಆತನೇ ದೇವಕುಮಾರನು ಕ್ರಿಸ್ತ ಯೇಸುವೆ ಎಂಬುದಾಗಿ ಒಪ್ಪಿಕೊಂಡು ನಿತ್ಯ ಜೀವವನ್ನು ಹೊಂದುತ್ತೀರಾ, ಅಥವಾ ಇನ್ನಿತರವಾದಂತಹ ರೀತಿಯಲ್ಲಿ ನೀವು ನಾಶನಕ್ಕೆ ನಿಮ್ಮ ವಿಷಯಗಳಲ್ಲಿ ಗರ್ವವುಳ್ಳವರಾಗಿ ಹೋಗುತ್ತೀರಾ? ಆಯ್ಕೆ ಮಾಡಿಕೊಳ್ಳಿರಿ.